ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನೀವು ಹೇಗಿದ್ದೀರಾ ಅಂತ ಈಗಲೋಗಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಒಂದು ಸಣ್ಣ ಕಮೆಂಟ್ನ ಮಾಡೋದನ್ನ ಮರಿಬೇಡಿ. ಇವತ್ತಿನ ವರ್ಕ್ ಫ್ರಮ್ ಹೋಮ್ ಜಾಬ್ ಬಂದು ನಿಮ್ಮ ಟೈಮ್ ಮತ್ತು ಸ್ವಲ್ಪ ಎಫರ್ಟ್ನ ಹಾಕ್ತೀವಿ ಅಂದರೆ ಈಸಿಯಾಗಿ ನೀವು ಇಲ್ಲಿ ಕೆಲಸನ ಮಾಡ್ಬೋದಾಗಿರುತ್ತೆ. ನಿಮಗೇನು ಎಕ್ಸ್ಟ್ರಾ ಸ್ಕಿಲ್ಸ್ಗಳಿಲ್ಲ ಅಂದರೂ ಈ ಸೋಷಿಯಲ್ ಮೀಡಿಯಾಸ್ ಲೈಕ್ ಯೂಟ್ಯೂಬ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್, ಫೇಸ್ಬುಕ್ಗಳನ್ನ ಯೂಸ್ ಮಾಡೋಕ್ಕೆ ಬರುತ್ತೆ. ಇಲ್ಲಿನ ಟ್ರೆಂಡ್ಸ್ಗಳೇನು ಅಂತ ಗೊತ್ತು. ಅದ್ರ ಜೊತೆಗೆ ಒಂದು AI ಆ್ಯಪ್ಸ್ನ ಯೂಸ್ ಮಾಡೋಕ್ಕೆ ಬರುತ್ತೆ. ಲೈಕ್ ChatGPT ಅಂದರೆ ಸಾಕಾಗಿರುತ್ತೆ. ನೀವು ತುಂಬಾ ಒಳ್ಳೆ ಒಂದು ಸ್ಯಾಲ್ರಿನ ಇಲ್ಲಿ ಅರ್ನಿಂಗ್ಸ್ನ ಮಾಡ್ಬೋದು. ಒಂದು ಒಳ್ಳೆ ಸ್ಯಾಲ್ರಿನ ಇವ್ರು ನಿಮಗೆ ಇಲ್ಲಿ ಕೊಡ್ತಾ ಹೋಗ್ತಾರೆ. ಇನ್ನು ನಾನು ನಿಮಗೆ ಹೇಳಿದಾಗೆ ನಿಮಗೇನು ಎಕ್ಸ್ಟ್ರಾ ಸ್ಕಿಲ್ಸ್ಗಳಿರಲೇಬೇಕು ಅಂತ ಏನಿಲ್ಲ. ಜಸ್ಟ್ ಇನ್ಸ್ಟಾಗ್ರಾಮ್ ಅಥವಾ ಸೋಷಿಯಲ್ ಮೀಡಿಯಾಸಲ್ಲಿ ಏನು ಟ್ರೆಂಡ್ ಇದೆ ಅಂತ ಗೊತ್ತಿದ್ದರೆ ಸಾಕಾಗಿರುತ್ತೆ. ಹಾಗೆ ನೀವು ಇಲ್ಲಿ AI ಆ್ಯಪ್ಸ್ಗಳನ್ನ ಯೂಸ್ ಮಾಡ್ಬೋದು ಅಂತ ಕಂಪ್ನಿಯವರೇ ಪರ್ಮಿಷನ್ನ ಕೊಟ್ಟಿದ್ದಾರೆ. ಇನ್ನು ಇದು ಕಂಪ್ಲೀಟ್ಲಿ ಫುಲ್ ಟೈಮ್ ಆಗಿರುತ್ತೆ, ಬಟ್ ಫ್ಲೆಕ್ಸಿಬಲ್ ಇರುತ್ತೆ. ಸೊ ನೋ ನೀಡ್ ಟು ವರಿ. ನೀವೇನಾದ್ರು ಸ್ಟೂಡೆಂಟ್ಸ್, ಹೌಸ್ ವೈಫ್ಸ್ ಅಥವಾ ಮದರ್ಸ್ಗಳು ಅಥವಾ ವರ್ಕ್ ಮಾಡ್ತಿರೋರು ಕೂಡ ಇಲ್ಲಿ ನೀವು ಮಾಡ್ಬೋದು. ಯಾಕಂದರೆ ಯಾವುದೇ ರೀತಿ ಕಾಲಿಂಗ್ ಇರೋದಿಲ್ಲ, ಸೇಲ್ಸ್ ಇರೋದಿಲ್ಲ, ಟಾರ್ಗೆಟ್ಸ್ ಇರೋದಿಲ್ಲ. ನೀವು ಟ್ರಾವೆಲ್ ಮಾಡಬೇಕಾದ್ರೆ ಅಥವಾ ಬೇರೆ ಕೆಲಸ ಮಾಡಬೇಕಾದ್ರೂ ಕೂಡ ಈಸಿಯಾಗಿ ಇದನ್ನು ಮಾಡ್ಬೋದಾಗಿರುತ್ತೆ. ಏನು ಟ್ರೆಂಡಲ್ಲಿದೆ ಅಂತ ಗೊತ್ತಿದ್ದರೆ ಜಸ್ಟ್ ಆ ವಿಡಿಯೋಸ್ ಲಿಂಕ್ನ ಅಥವಾ ಅದರ ಟಾಪಿಕ್ಸ್ನ ನೀವು ChatGPTಲಿ ಹಾಕಿ ಹೊಸದಾಗಿ ಕ್ರಿಯೇಟ್ ಮಾಡಿ ಕಾಪಿ ಪೇಸ್ಟ್ ಮಾಡ್ಬೋದು. ಸೊ ಇದರಲ್ಲೇ ತುಂಬ ನಾನು ಡ್ರ್ಯಾಗ್ ಮಾಡೋದು ಬೇಡ. ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಗೆ ಮಾಡಬೇಕು ಅಂತ ಹೇಳ್ತೀನಿ. ಇಲ್ಲಿ ನಾನು ಚಿಕ್ಕದಾಗಿ ಜಾಬ್ ಬಗ್ಗೆ ಇಂಟ್ರೊಡಕ್ಷನ್ನ ಕೊಟ್ಬಿಡ್ತೀನಿ. ಇನ್ನು ನೀವು ಇಲ್ಲಿ ಫ್ರೆಷರ್ಸ್ ಆಗಿದ್ದರೂ ಅಪ್ಲೈನ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಇದ್ದರೂ ಕೂಡ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಎಜುಕೇಷನ್ಸ್ ಇಷ್ಟೇ ಆಗಿರಬೇಕು ಅಂತ ಅವರು ಮೆನ್ಷನ್ನ ಮಾಡಿಲ್ಲ. ಸೊ ಏನಾದ್ರು ನೀವು 12th ಪಾಸ್ ಆಗಿದ್ದರೂ ಕೂಡ ಸಾಕಾಗಿರುತ್ತೆ. ನೋ ನೀಡ್ ಟು ವರಿ. ಇನ್ನು ಬೆಸ್ಟ್ ಪಾರ್ಟ್ ಏನು ಅಂತ ನೋಡೋದಾದರೆ ಇಲ್ಲಿ ಇಮಿಡಿಯೇಟಾಗಿ ಜಾಯ್ನ್ ಆಗೋರನ್ನ ಹುಡುಕ್ತಾ ಇದ್ದಾರೆ. ಸೊ ಯಾರೆಲ್ಲ ನಾವು ಇಮಿಡಿಯೇಟಾಗಿ ಜಾಯ್ನ್ ಆಗಬೇಕು ಅಥವಾ ಅರ್ಜೆಂಟಾಗಿ ನಮಗೊಂದು ಕೆಲಸ ಬೇಕು ಅಂತ ಹುಡುಕ್ತಿದ್ರೆ ಇಲ್ಲಿ ಅಪ್ಲೈನ ಮಾಡ್ಬೋದು. ಹಾಗೆ ಇದನ್ನು ನೀವು ಲ್ಯಾಪ್ಟಾಪ್ ಬೇಕು, ಇಂಟರ್ನೆಟ್ ಕನೆಕ್ಷನ್ಸ್ ಬೇಕು ಅನ್ನೋದೇನಿಲ್ಲ. ಈಸಿಯಾಗಿ ಮೊಬೈಲ್ ಡೇಟಾದಲ್ಲೇ ನೀವು ಈ ಕೆಲಸನ ಮಾಡಿ ಮುಗಿಸ್ಬೋದಾಗಿರುತ್ತೆ. ಅಷ್ಟು ಈಸಿ ಆದಂಥ ಕೆಲಸ. ಲೈಕ್ ಸ್ಕ್ರಿಪ್ಟ್ ರೈಟಿಂಗ್ ಅಂತಲೇ ಹೇಳ್ಬೋದು. ಹೊಸ ಟ್ರೆಂಡ್ಸ್ಗಳೇನಿದೆ ಅದ್ರ ರಿಲೇಟೆಡ್ ನೀವು ಟೈಪ್ ಮಾಡಿ ಅಥವಾ ಕಾಪಿ ಪೇಸ್ಟ್ ಮಾಡಿ ಕಳಿಸ್ಬೇಕಾಗಿರುತ್ತೆ. ChatGPT ಯೂಸ್ ಮಾಡಿದ್ರೆ ಡೈರೆಕ್ಟಾಗಿ ನೀವು ಕಾಪಿ ಪೇಸ್ಟ್ ಮಾಡ್ಬೋದು. ನೋ ನೀಡ್ ಟು ವರಿ. ಹೇಗೆ ಏನು ಅನ್ನೋದು ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ. ಇನ್ನು ಕೆಲವೊಂದಷ್ಟು ಟಿಪ್ಸ್ಗಳನ್ನೂ ಕೂಡ ಕೊಡ್ತೀನಿ ಹೇಗೆ ಈಸಿಯಾಗಿ ಕೆಲಸ ಮಾಡಬೇಕು ಅಂತ. ಸೊ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಜೊತೆಗೆ ಹೇಗೆ ಅಪ್ಲೈ ಮಾಡಬೇಕು, ಎಲ್ಲಿ ಅಪ್ಲೈ ಮಾಡಬೇಕು, ಎಕ್ಸಾಕ್ಟಾಗಿ ನಿಮ್ಮ ರೂಲ್ ಏನಿರುತ್ತೆ, ಏನು ಕೆಲಸನ ಮಾಡಬೇಕು, ಏನೆಲ್ಲ ಅಡ್ವಾಂಟೇಜಸ್ ಇದೆ ಅನ್ನೋದು ಕೂಡ ಈ ವಿಡಿಯೋದಲ್ಲಿ ಡೀಟೇಲಾಗಿ ಎಕ್ಸ್ಪ್ಲೇನ್ನ ಮಾಡ್ತೀನಿ. ಹಾಗೆ ಅಪ್ಲೈ ಮಾಡುವಂಥ ಲಿಂಕ್ನು ಕೂಡ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿಂದ ನೀವು ಡೈರೆಕ್ಟಾಗಿ ಅಪ್ಲೈನ ಮಾಡ್ಬೋದು. ಜೊತೆಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕುವಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ನನ್ನ ವಿಡಿಯೋ ನೋಡ್ತಿದ್ದಾಗೆ ಅಪ್ಲೈನ ಮಾಡಿದ್ರೆ ಕೆಲಸ ಸಿಗೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಬನ್ನಿ. ಸೊ ಇದು ಬಂದು ಲಿಂಕ್ಡ್ಇನ್ ಆ್ಯಪಲ್ಲಿ ಪೋಸ್ಟ್ ಆಗಿರುವಂಥ ಜಾಬ್ ಆಗಿರುತ್ತೆ. ನೀವಿಲ್ಲಿ ನೋಡ್ಬೋದು ಸ್ಕ್ರಿಪ್ಟ್ ರೈಟಿಂಗ್ ಅನ್ನೋ ರೋಲ್ಗೆ ಇಲ್ಲಿ ಅವರು ಹೈರಿಂಗ್ನ ಮಾಡ್ತಾ ಇದ್ದಾರೆ. ಅಂದರೆ ಇವಾಗ ಯೂಟ್ಯೂಬ್ ಆಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು ಅಥವಾ ಫೇಸ್ಬುಕ್ಕಲ್ಲಿ ಸ್ಟೋರಿ ರೀತಿಯಲ್ಲಿ ಬರುತ್ತೆ ಅಲ್ವಾ, ಆ ರೀತಿಯಾದಂಥದ್ದನ್ನ ಬರೆಯುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಸೊ ಇಲ್ಲಿ ಈಸಿಯಾಗಿ ಕೂಡ ನೀವು ಕೆಲಸನ ಮಾಡಬೇಕು. ನಿಮಗೆ ಇನೋವೇಟಿವ್ ಆಗೇ ಬರಬೇಕು, ಸ್ಟೋರಿ ರೈಟಿಂಗೇ ಬರಬೇಕು ಅನ್ನೋ ನೆಸೆಸಿಟಿ ಇಲ್ಲ. ಸೊ ಅದನ್ನು ಹೇಗೆ ಮಾಡಬೇಕು ಏನು ಅನ್ನೋದು ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ಕ್ಲಿಯರಾಗಿ ಹೇಳ್ಕೊಡ್ತೀನಿ. ಏನು ಅಂತ ಸ್ಕಿಪ್ ಮಾಡದೆ ಎಂಡೋರ್ಗು ನೋಡಿ. ಇನ್ನು ನೀವಿಲ್ಲಿ ನೋಡಿದ್ರೆ ಮೊನಿಸ್ಟಿಕ್ ಮೀಡಿಯಾ ಅನ್ನೋ ಕಂಪ್ನಿಯವರು ಇಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಜಸ್ಟ್ 6 days ಆಗೋ ಅಷ್ಟೇ ಇದನ್ನು ಪೋಸ್ಟ್ ಮಾಡಿರೋವಂಥದ್ದು. ಹಾಗೆ ಇಲ್ಲಿ ಆ್ಯಕ್ಟಿವ್ಲಿ ರಿಸೀವಿಂಗ್ ಅಪ್ಲಿಕೇಶನ್ಸ್ ಅಂತ ಕೂಡ ತೊಗೊಳ್ತಾ ಇದ್ದಾರೆ. ಸೊ ಇಲ್ಲಿ ಅಪ್ಲಿಕೇಶನ್ಸ್ನು ಇನ್ನೂ ನಾವು ಚೆಕ್ ಮಾಡ್ತಾ ಇದ್ದೀವಿ, ತೊಗೊಳ್ತಾ ಇದ್ದೀವಿ ಅಂತ ಕೊಟ್ಟಿದ್ದಾರೆ. ಸೊ ಈ ವಿಡಿಯೋನ ಕಂಪ್ಲೀಟಾಗಿ ನೋಡ್ತಿದ್ದಾಗೆ ಅಪ್ಲೈನ ಮಾಡಿದರೆ ಕೆಲಸ ಸಿಗೋ ಚಾನ್ಸಸ್ ಜಾಸ್ತಿ ಇದೆ. ಈಸಿಯಾಗಿ ಕೂಡ ಈ ರೋಲ್ ಇದೆ. ಇನ್ನು ರಿಮೋಟ್ ವರ್ಕ್ ಅಂತ ಇಲ್ಲಿ ಮೆನ್ಷನ್ನ ಮಾಡಿದ್ದಾರೆ. ಫುಲ್ ಟೈಮ್ ಅಂತ ಕೊಟ್ಟಿದ್ದಾರೆ, ಬಟ್ ಈಗ ಕಂಪ್ಲೀಟ್ಲಿ ಫ್ಲೆಕ್ಸಿಬಲ್ ಇರುತ್ತೆ. ಸೊ ನೋ ನೀಡ್ ಟು ವರಿ ಅಂತ ಹೇಳ್ತೀನಿ. ಹಾಗೆ ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮಗೆ ರೋಲ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ನ ಕೊಟ್ಟಿದ್ದಾರೆ. ನೀವು ಇಲ್ಲಿ ನೋಡ್ಬೋದು ಅಬೌಟ್ ಕಂಪನಿ ಕೊಟ್ಟಿದ್ದಾರೆ, ಎಷ್ಟು ಇದೆ ಅಥವಾ 175 crores ಪ್ಲಸ್ ರಿವ್ಯೂಸ್, ಬ್ರ್ಯಾಂಡ್ಸ್ಗಳು ಇವ್ರ ಜೊತೆ ವರ್ಕ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಈ ಕಂಪ್ನಿಲಿ ಬರೀ ಸೋಷಿಯಲ್ ಮೀಡಿಯಾ ರಿಲೇಟೆಡ್ ಅಲ್ಲ, ಈ ಮೇಕಪ್ ಬ್ರ್ಯಾಂಡ್ಸ್ಗಳಾಗಿರ್ಬೋದು, ಕ್ಲಾತ್, ಎಲ್ಲ ರೀತಿಯಾದಂಥ ಬ್ರ್ಯಾಂಡ್ಸ್ ಕಂಪ್ನಿಗಳು ಇವ್ರ ಜೊತೆ ಕೊಲ್ಯಾಬ್ ಆಗಿರುತ್ತೆ. ಸೊ ಅವರ ಪ್ರಾಡಕ್ಟ್ಸ್ಗಳಿಗೆ ಏನಾದ್ರು ಸ್ಟೋರೀಸ್ ಬೇಕು ಅಥವಾ ಹೇಗೆ ಮಾಡಬೇಕು ಅನ್ನೋದು ಗೊತ್ತಿಲ್ಲ ಅಂದಾಗ ಅವ್ರಿಗೆ ನೀವು ಸ್ಕ್ರಿಪ್ಟ್ ಬರ್ಕೊಡ್ಬೇಕಾಗಿರುತ್ತೆ. ಅದನ್ನು ಈಸಿಯಾಗಿ ಕೂಡ ನೀವು ಬರಿಬೋದು ನಿಮಗೆ ಟ್ಯಾಲೆಂಟ್ ಇದ್ದರೆ. ಇಲ್ಲ ಅಂದರೂ ಕೂಡ ಈಸಿಯಾಗಿ ChatGPT ಅಥವಾ ಬೇರೆ AI ಆ್ಯಪ್ಸ್ಗಳನ್ನ ಯೂಸ್ ಮಾಡಿಕೊಂಡು ನೀವು ಮಾಡ್ಬೋದಾಗಿರುತ್ತೆ. ಹೇಗೆ ಏನು ಅನ್ನೋದು ಕೂಡ ನಾನು ಈ ವಿಡಿಯೋ ಫುಲ್ಲು ರೋಲ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಮೇಲೆ ಲಾಸ್ಟಲ್ಲಿ ಹೇಳ್ತೀನಿ. ಸೊ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ. ಇನ್ನು ಓವರ್ ರೋಲ್ ನೋಡಿದ್ರೆ ನೀವು ವಿ ಆರ್ ಲುಕಿಂಗ್ ಫಾರ್ ಅ ಕ್ರಿಯೇಟಿವ್ ಆ್ಯಂಡ್ ಆರ್ಗನೈಸಿಂಗ್ ಸ್ಕ್ರಿಪ್ಟ್ ರೈಟರ್ ಹೂ ಕ್ಯಾನ್ ಡೆವಲಪ್ ಎಂಗೇಜಿಂಗ್ ಸ್ಕ್ರಿಪ್ಟ್ಸ್ ಆ್ಯಂಡ್ ಎಫೆಕ್ಟಿವ್ಲಿ ಮ್ಯಾನೇಜ್ ವಿಡಿಯೋ ಶಾರ್ಟ್ಸ್ ಫಾರ್ ಪ್ರೀ ಪ್ರೊಡಕ್ಷನ್ಸ್ ಅಂತ
ಕೊಟ್ಟಿದ್ದಾರೆ. ಸೊ ಇಲ್ಲಿ ಕ್ರಿಯೇಟಿವ್ ಆಗಿ ಮತ್ತು ಆರ್ಗನೈಸಿಂಗ್ ಆಗಿ ಸ್ಕ್ರಿಪ್ಟ್ ಬರೆಯೋರನ್ನ ನಾವು ಇಲ್ಲಿ ಹುಡುಕ್ತಾ ಇದ್ದೀವಿ. ಅದು ಕೂಡ ಎಂಗೇಜಿಂಗ್ ಆಗಿರಬೇಕು ಸ್ಕ್ರಿಪ್ಟ್ಸು, ಮ್ಯಾನೇಜ್ ಮಾಡಕ್ಕೆ ಬರಬೇಕು ವಿಡಿಯೋಗಳನ್ನ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇಲ್ಲಿ ದ ಐಡಲ್ ಕ್ಯಾಂಡಿಡೇಟ್ಸ್ ವಿಲ್ ಬ್ರಿಂಗ್ ಕ್ರಿಯೇಟಿವ್ ಆ್ಯಂಡ್ ಕಂಟೆಂಟ್ ಇಶ್ಯೂಸ್ content ideas and transmit it into well exported shots on time and within ಸ್ಕೋಪ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕ್ಯಾಂಡಿಡೇಟ್ಸ್ ಅವ್ರು ಯಾರು ಹೈಯರಿಂಗ್ನ ಮಾಡ್ತಾ ಇರ್ತಾರಲ್ಲ, ನೀವೇನು ಮಾಡಬೇಕಂದ್ರೆ ಕ್ರಿಯೇಟಿವ್ ಆಗಿರುವಂಥ ಐಡಿಯಾಸ್ಗಳನ್ನ ಅಥವಾ ಕಂಟೆಂಟ್ ಐಡಿಯಾಸ್ಗಳನ್ನ ತರಬೇಕಾಗಿರುತ್ತೆ. ಅದು ಕೂಡ ವೆಲ್ ಶಾರ್ಟ್ಸ್ ಮಾಡುವಂಥದ್ದು, ಹಾಗೆ ಟೈಮ್ಲಿ ಟ್ರೆಂಡಿಂಗಲ್ಲಿ ಇರುವಂಥದ್ದನ್ನ ನೀವು ಮಾಡಿಕೊಡ್ಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದನ್ನು ನೀವೇನು ಮಾಡ್ಬೋದು ಅಂದರೆ ಇನ್ಸ್ಟಾಗ್ರಾಮ್ ಅಥವಾ ಯೂಟ್ಯೂಬ್ನ ನೋಡ್ತಾನೆ ಇರ್ತೀರಾ, ಅದರಲ್ಲಿ ಸಾಕಷ್ಟು ಡೇ ಬೈ ಡೇ ಒಳ್ಳೊಳ್ಳೆ ಸ್ಕ್ರಿಪ್ಟ್ಸ್ಗಳು ಬರ್ತಾ ಇರುತ್ತೆ. ಕನ್ನಡದಲ್ಲಿದೆ, ತೆಲುಗು, ತಮಿಳಲ್ಲೆಲ್ಲ ಇದೆ. ಸೊ ನಿಮಗೆ ಯಾವ ಲ್ಯಾಂಗ್ವೇಜ್ ಬರುತ್ತೆ ಅದರಲ್ಲಿ ನೀವು ನೋಡ್ಬೋದು ಯಾವ ಸ್ಕ್ರಿಪ್ಟ್ಸ್ ಚೆನ್ನಾಗಿ ಬರ್ತಾ ಇದೆ. ಆ ಐಡಿಯಾದ ಮೇಲೆ ಬೇಸ್ ಮೇಲೆ ನಿಮ್ಮ ಲೈಫಲ್ಲಿದ್ದರೂ ಕೂಡ ಅದನ್ನು ನೀವು ಸ್ಕ್ರಿಪ್ಟ್ ಆಗಿ ಕೊಡ್ಬೋದು. ಅಥವಾ ನಿಮಗೆ ಗೊತ್ತಿರೋವಂಥ ಸ್ಟೋರೀಸ್ಗಳಿದ್ರೆ ಅಥವಾ ಆ ಸ್ಟೋರಿ ನೋಡಿದಾಗ ನಿಮಗೆ ಬೇರೆ ಸ್ಟೋರೀಸ್ ಏನಾದ್ರು ಮೈಂಡಿಗೆ ಬಂತು ಅಂದರೆ ಅದನ್ನು ಕೂಡ ನೀವು ಬರ್ದು ಕೊಡ್ಬೋದು. ಇಲ್ಲ ಅಂದರೆ AI ಆ್ಯಪ್ಸ್ಗಳನ್ನ ಯೂಸ್ ಮಾಡಿಕೊಂಡು ನೀವೊಂದು ಕೆಲಸ ಏನು ಮಾಡ್ಬೋದು ಅಂದರೆ, ನೀವು ಯಾವ್ದಾದ್ರು ಒಂದು ವೀಡಿಯೋಸ್ನ ನೋಡಿದ್ರಿ ಅಂದರೆ ಅದರ ಲಿಂಕನ್ನ ಕಾಪಿ ಮಾಡಿಕೊಂಡು ChatGPTಲಿ ಹಾಕಿ ಇದೇ ರೀತಿಯಾದಂಥ ಸಿಮಿಲರ್ ಸ್ಟೋರೀಸ್ಗಳನ್ನ ನನಗೆ ಬರ್ಕೊಡಿ, ಫುಲ್ ಎಷ್ಟು ಮಿನಿಟ್ಸ್ಗೆ ಬೇಕು ಅಥವಾ ಎಷ್ಟು ಎಪಿಸೋಡ್ಸ್ ಅಥವಾ ಶಾರ್ಟ್ಸ್ಗೆ ಬೇಕು ಅಂತ ನೀವು ಹಾಕಿದ್ರೆ ಅದು ಕ್ಲಿಯರಾಗಿ ಫಸ್ಟ್ ಶಾರ್ಟ್, ಸೆಕೆಂಡ್ ಶಾರ್ಟ್ಸ್ ಅಂತ ಕ್ಲಿಯರ್ ಸ್ಟೋರಿ ಕೊಟ್ಬಿಡುತ್ತೆ. ಅದಕ್ಕೆ ನೀವೇ ಸ್ವಲ್ಪ ಮ್ಯಾನ್ಯುವಲ್ ಟಚ್ ಕೊಟ್ಬಿಟ್ಟು ಅವ್ರಿಗೆ ಸೆಂಡ್ ಮಾಡ್ಬೋದು. ಈಸಿಯಾಗಿ ನೀವು ಈ ಕೆಲಸನ ಮಾಡ್ಬೋದಾಗಿರುತ್ತೆ. ಸೊ ಅವ್ರಿಗೆಲ್ಲ ಇಂಟ್ರೆಸ್ಟ್ ಇದೆ, ಇಲ್ಲಿ ಮಿಸ್ ಮಾಡ್ಕೊಳ್ಬೇಡಿ. ಇನ್ನು ಕೀ ರೆಸ್ಪಾನ್ಸಿಬಿಲಿಟೀಸ್ ನೋಡಿದ್ರೆ ಸ್ಕ್ರಿಪ್ಟ್ ರೈಟಿಂಗ್ ಅಂತಲೇ ಕೊಟ್ಟಿದ್ದಾರೆ. ಸೊ ಸ್ಕ್ರಿಪ್ಟ್ ಬರೆಯುವಂಥದ್ದೇ ನಿಮ್ಮ ಕೆಲಸ ಆಗಿರುತ್ತೆ. ಡೆವಲಪ್ ಆರ್ಗನೈಸ್ಡ್ ಸ್ಕ್ರಿಪ್ಟ್ಸ್ ಫಾರ್ ವಿಡಿಯೋಸ್ ಲೈಕ್ ಶಾರ್ಟ್ ಫಾರ್ಮ್ಸ್, ಲಾಂಗ್ ಫಾರ್ಮ್ಸ್, ಆಡ್ಸ್, ರೀಲ್ಸ್, ಬ್ರ್ಯಾಂಡ್ ಕಂಟೆಂಟ್ಸ್ ಎಕ್ಸೆಟ್ರಾ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಯಾವುದಕ್ಕೆಲ್ಲ ಸ್ಕ್ರಿಪ್ಟ್ಸ್ ಬರೀಬೇಕಾಗಿರುತ್ತೆ ಅಂದರೆ ಶಾರ್ಟ್ ಫಾರ್ಮ್ಸ್ ಆಯಿತಾ, ಶಾರ್ಟ್ ಚಿಕ್ಕ ಲೈಕ್ 2 ಮಿನಿಟ್ಸ್ 3 ಮಿನಿಟ್ಸ್ ಇರೋವಂಥ ವೀಡಿಯೋಗೆ ಮಾಡಬೇಕಾಗಿರುತ್ತೆ. ಲಾಂಗ್ ಫಾರ್ಮ್ 5-10 ಮಿನಿಟ್ಸ್ದು ಮಾಡ್ಬೋದು. ಹಾಗೆ ಆ್ಯಡ್ಸ್ಗಳು, ಬ್ರ್ಯಾಂಡ್ ರಿಲೇಟೆಡ್ ಆ್ಯಡ್ಸ್ಗಳು ಬರುತ್ತಲ್ಲ ಅದು, ರೀಲ್ಸ್ಗಳು ಶಾರ್ಟ್ಸಲ್ಲಿ ಬರುವಂಥ ರೀಲ್ಸ್ಗಳಿಗೆ, ಹಾಗೆ ಬ್ರ್ಯಾಂಡ್ ಕಂಟೆಂಟ್ಸ್ ಅವರ ಬ್ರ್ಯಾಂಡ್ ಪ್ರಾಡಕ್ಟ್ಸ್ಗಳಿಗೆ, ಈ ರೀತಿಯಾದಂಥದ್ಕೆಲ್ಲ ನೀವು ಲೈಕ್ ಸ್ಕ್ರಿಪ್ಟ್ಸ್ ಬರ್ಕೊಡ್ಬೇಕಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನು ಅಡಾಪ್ಟ್ ಸ್ಕ್ರಿಪ್ಟ್ಸ್ ಬೇಸ್ಡ್ ಆನ್ ಪ್ಲ್ಯಾಟ್ಫಾರ್ಮ್ ಅಡ್ವರ್ಟೈಸಿಂಗ್ ಆ್ಯಂಡ್ ಬ್ರ್ಯಾಂಡ್ ಟ್ಯೂನ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಯಾವ ಪ್ಲ್ಯಾಟ್ಫಾರ್ಮ್ಗೆ ಅವ್ರು ಕೇಳ್ತಾ ಇದ್ದಾರೆ, ಯೂಟ್ಯೂಬ್ ಕೇಳ್ತಾ ಇದ್ದಾರೆ ಅಥವಾ ಇನ್ಸ್ಟಾಗ್ರಾಮ್ ಕೇಳ್ತಾ ಇದ್ದಾರೆ, ಅದನ್ನು ನೋಡಬೇಕಾಗಿರುತ್ತೆ. ನೀವು ಯೂಟ್ಯೂಬಲ್ಲಿ ಏನು ಟ್ರೆಂಡ್ ಇದೆ ಅದರ ರಿಲೇಟೆಡ್ ಸ್ಟೋರಿನ ಅವ್ರಿಗೆ ಕೊಡಬೇಕು. ಇನ್ಸ್ಟಾಗ್ರಾಮಲ್ಲಿ ಯಾವುದು ಟ್ರೆಂಡ್ ಇದೆ ಅದರ ರಿಲೇಟೆಡ್ ಸ್ಟೋರಿನ ನೀವು ಕೊಡಬೇಕಾಗಿರುತ್ತೆ. ಹಾಗೆ ಆಡಿಯನ್ಸ್ ಕೂಡ ಇವಾಗ ಚಿಕ್ಕ ಮಕ್ಕಳ ಅಥವಾ ಮಿಡಲ್ ಏಜಾ, ಓಲ್ಡ್ ಏಜಾ ಅಥವಾ ಲೇಡೀಸಾ, ಜೆಂಟ್ಸಾ, ಅದನ್ನು ಅವರು ಮೆನ್ಷನ್ ಮಾಡಿರ್ತಾರೆ, ಅದರ ರಿಲೇಟೆಡ್ ನೀವು ಕೊಡಬೇಕಾಗಿರುತ್ತೆ. ಬ್ರ್ಯಾಂಡ್ ಸ್ಟೋನ್ ಕೂಡ ಇರುತ್ತೆ, ಯಾವ ರೀತಿ ಇರಬೇಕಂತ ಅದನ್ನು ಕೂಡ ನೀವು ಇಲ್ಲಿ ಮಾಡಬೇಕಾಗಿರುತ್ತೆ. ಸೊ ನಿಮಗೇನು ಬರೋದಿಲ್ಲ ಅಂದರೆ ಜಸ್ಟ್ ಅವ್ರು ಏನೇನೆಲ್ಲ ಪಾಯಿಂಟ್ಸ್ ಇರಬೇಕಂತ ಹೇಳ್ತಾರೆ ಆ ಪಾಯಿಂಟ್ಸ್ನೆಲ್ಲ ChatGPTಲಿ ಟೈಪ್ ಮಾಡಿಬಿಟ್ಟು ಹಾಕಿ ಅದೇ ಎಲ್ಲ ಇಂಪ್ಲಿಮೆಂಟ್ ಮಾಡಿ ನಿಮಗೆ ಕೊಟ್ಬಿಡುತ್ತೆ. ಇನ್ನು ಕೊಲಾಬ್ರೇಟ್ ವಿತ್ ಅ ಕ್ರಿಯೇಟರ್, ಮಾರ್ಕೆಟರ್ ಆ್ಯಂಡ್ ಕಂಟೆಂಟ್ ಟೀಮ್ ಟು ರಿಫೈನ್ ಕಾನ್ಸೆಪ್ಟ್ಸ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ಆ ಕ್ರಿಯೇಟಿವ್ ಟೀಮ್ಗಳ ಜೊತೆ ಅಥವಾ ಮಾರ್ಕೆಟಿಂಗ್ ಟೀಮ್ ಜೊತೆ, ಕಾಂಟ್ಯಾಕ್ಟ್ ಟೀಮ್ಗಳ ಜೊತೆ ನೀವು ಕೋಆರ್ಡಿನೇಟ್ ಮಾಡ್ಕೊಬೋದು, ಮಾತಾಡ್ಕೊಬೋದು, ಅಲ್ಲಿಂದ ಕೂಡ ಐಡಿಯಾಸ್ನ ತೊಗೊಬೋದು. ನಿಮ್ಮ ಐಡಿಯಾಸ್ಗಳನ್ನ ಅಥವಾ ಏನಾದರೂ ಇದ್ರೆ ಅವ್ರ ಹತ್ರ ಶೇರ್ ಮಾಡಿದ್ರೆ ಅವರು ಕೂಡ ನಿಮಗೆ ಗೈಡ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಎಡಿಟ್ ಆ್ಯಂಡ್ ರಿಸೀವ್ ಸ್ಕ್ರಿಪ್ಟ್ಸ್ ಬೇಸ್ಡ್ ಆನ್ ಫೀಡ್ಬ್ಯಾಕ್ ಆ್ಯಂಡ್ ಇನ್ಸೈಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಒಂದ್ಸಲ ಸ್ಕ್ರಿಪ್ಟ್ಸ್ ಹೇಳಿದಾಗ ಅವ್ರು ಏನಾದ್ರು ಚೇಂಜಸ್ ಮಾಡಿ ಅಂತ ಅಂದರೆ ಅವ್ರು ಹೇಳ್ತಾರೆ ಇಂಥ ಕಡೆ ಇಂಥ ಚೇಂಜಸ್ ಮಾಡಿ ಅಂತ. ಆ ಚೇಂಜಸ್ನ ಮಾಡಿ ನೀವು ಕೊಡಬೇಕಾಗಿರುತ್ತೆ. ಅವ್ರು ಕೊಡುವಂಥ ಫೀಡ್ಬ್ಯಾಕ್ಸ್ನ ನೀವು ತೊಗೊಳ್ಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಪ್ರೀ ಎಕ್ಸ್ಪೀರಿಯನ್ಸ್ ಇನ್ ವರ್ಕಿಂಗ್ ವಿತ್ ಅ ಮಾರ್ಕೆಟಿಂಗ್ ಏಜೆನ್ಸಿ ಇನ್ UGC ಸ್ಕ್ರಿಪ್ಟ್ಸ್, ಲಿಂಕ್ಡ್ಇನ್ ಆ್ಯಂಡ್ ಸೋಷಿಯಲ್ ಮೀಡಿಯಾ ಕಂಟೆಂಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೇನಾದರೂ ಎಕ್ಸ್ಪೀರಿಯನ್ಸ್ ಇದ್ದರೆ, ಈಗ ಮಾರ್ಕೆಟಿಂಗಾಗಿರ್ಬೋದು ಅಥವಾ UGC ಸ್ಕ್ರಿಪ್ಟ್ಸ್ಗಳನ್ನ ಬರೆಯುವಂಥದ್ದಾಗಿರ್ಬೋದು ಅಥವಾ ಲಿಂಕ್ಡ್ಇನ್, ಸೋಷಿಯಲ್ ಮೀಡಿಯಾ ಕಂಟೆಂಟ್ಸ್, ಇಲ್ಲಿ ನೀವೇನಾದರೂ ಇನ್ಸ್ಟಾಗ್ರಾಮ್ ಯೂಸ್ ಮಾಡಿಕೊಂಡು ಅದರಲ್ಲಿ ರೀಲ್ಸ್ ಹಾಕ್ತಾ ಇದ್ದೀರಾ, ಫೋಟೋಸ್ ಅಥವಾ ಏನಾದ್ರು ಸ್ಟೋರೀಸ್ ಹಾಕ್ತಾ ಇದ್ದೀರಾ ಅಥವಾ UGC ಪ್ರಾಡಕ್ಟ್ ರಿಲೇಟೆಡ್ ಆಗ್ತಾ ಇದ್ದೀರಾ ಅಂದರೆ ನಿಮಗಿದು ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ರಿಕ್ವೈರ್ಡ್ ಸ್ಕಿಲ್ಸ್ ಆ್ಯಂಡ್ ಕ್ವಾಲಿಫಿಕೇಷನ್ಸ್ ಏನೇನು ಬೇಕು ಅಂತ ನೋಡಿದ್ರೆ ಸ್ಟ್ರಾಂಗ್ ಸ್ಕ್ರಿಪ್ಟ್ ರೈಟಿಂಗ್ ಆ್ಯಂಡ್ ಸ್ಟೋರಿ ಟೆಲ್ಲಿಂಗ್ ಸ್ಕಿಲ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮಗೆ ಇಲ್ಲಿ ಸ್ಟ್ರಾಂಗ್ ಸ್ಕ್ರಿಪ್ಟ್ ರೈಟಿಂಗ್ ಮತ್ತು ಸ್ಟೋರಿ ಟೆಲ್ಲಿಂಗ್ ಸ್ಕಿಲ್ಸ್ ಬರಬೇಕು. ಬರೋದಿಲ್ಲ ಅಂದರೂ ಕೂಡ ನಾನು ಆಲ್ರೆಡಿ ಹೇಳಿರೋ ಹಾಗೆ ChatGPT ಯೂಸ್ ಮಾಡಿಕೊಂಡು ನೀವು ಈಸಿಯಾಗಿ ಮಾಡ್ಬೋದು. ಇನ್ನು ಗುಡ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ವಿಡಿಯೋ ಫಾರ್ಮ್ಯಾಟ್ ಆ್ಯಂಡ್ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ ಅಂತ ಹೇಳಿದ್ದಾರೆ. ಸೊ ನಾನು ನಿಮಗೆ ಸ್ಟಾರ್ಟಿಂಗಲ್ಲೇ ಹೇಳಿರೋ ಹಾಗೆ ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಸೋಷಿಯಲ್ ಮೀಡಿಯಾ ಏನು ಪ್ಲ್ಯಾಟ್ಫಾರ್ಮ್ಸ್ಗಳಿದೆ ಅದ್ರ ಬಗ್ಗೆ ನಿಮಗೆ ಐಡಿಯಾ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಯೂಟ್ಯೂಬಲ್ಲಿ ಯಾವುದು ಟ್ರೆಂಡ್ಸ್ ಇದೆ ಅಥವಾ ಏನೇನಿಲ್ಲ, ಶಾರ್ಟ್ಸ್ ಹೇಗಿದೆ, ಲಾಂಗ್ ವಿಡಿಯೋ ಹೇಗಿದೆ ಅಥವಾ
ಇನ್ಸ್ಟಾಗ್ರಾಮಲ್ಲಿ ನೀವು ರೀಲ್ಸ್ ಹಾಕ್ತಾ ಇರ್ತೀರಾ ಅಥವಾ ಫೋಟೋಸ್ ಅಪ್ಲೋಡ್ ಮಾಡ್ತಿದ್ದೀರಾ, ಅದೆಲ್ಲ ಹೇಗೆ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಐಡಿಯಾ ಇರಬೇಕು ಅಂತ ಹೇಳ್ತಿದ್ದಾರೆ. ಇನ್ನು ಎಕ್ಸಲೆಂಟ್ ಕಮ್ಯುನಿಕೇಷನ್ ಆ್ಯಂಡ್ ಕೋಆರ್ಡಿನೇಟಿಂಗ್ ಎಬಿಲಿಟಿ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಕಮ್ಯುನಿಕೇಷನ್ ಚೆನ್ನಾಗಿರಬೇಕು, ಹಾಗೆ ಕೋಆರ್ಡಿನೇಟ್ ಮಾಡ್ಕೊಂಡು ಕೆಲಸ ಮಾಡೋದಕ್ಕೆ ಆಗಬೇಕು ಅಂತ ಹೇಳ್ತಿದ್ದಾರೆ. ಇನ್ನು ಬೇಸಿಕ್ ನಾಲೆಜ್ ಆಫ್ ವಿಡಿಯೋ ಪ್ರೊವೈಡಿಂಗ್ ವರ್ಕ್ ಫ್ಲೋ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ವಿಡಿಯೋ ಪ್ರೊಡ್ಯೂಸ್ ಮಾಡುವಂಥದ್ದು ಅಥವಾ ಸ್ಕ್ರಿಪ್ಟ್ಸ್ ರಿಲೇಟೆಡ್ ನಿಮಗೆ ವರ್ಕ್ ಫ್ಲೋ ಚೆನ್ನಾಗಿರಬೇಕು, ಗೊತ್ತಿರಬೇಕು ಸ್ವಲ್ಪ ಆದ್ರೂ ಅಂತ ಹೇಳ್ತಾ ಇದ್ದಾರೆ. ಇನ್ನು ಎಬಿಲಿಟಿ ಟು ಮಲ್ಟಿ ಟಾಸ್ಕ್ ಆ್ಯಂಡ್ ವರ್ಕ್ ಅಂಡರ್ ಡೆಡ್ಲೈನ್ಸ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನಿಮಗೆ ಡೆಡ್ಲೈನ್ಸ್ಗಳಿರುತ್ತೆ. ಒಂದು ಬ್ರ್ಯಾಂಡ್ ಕೊಟ್ಟರು ನಿಮಗೆ ಏನೋ ಒಂದು ಪ್ರಾಡಕ್ಟ್ ಮಾಡೋದಕ್ಕೆ ಸ್ಕ್ರಿಪ್ಟ್ ಬರೆಯೋದಕ್ಕೆ ಕೊಟ್ಟರು ಅಂದರೆ ನಿಮಗೆ 1 ವೀಕ್ ಅಂತ ಟೈಮ್ ಕೊಟ್ಟಿರ್ತಾರೆ, ಅಥವಾ 1 ವೀಕ್ಗಿಂತ ಜಾಸ್ತಿ ಕೂಡ ಕೊಡ್ಬೋದು. ಆ 1 ವೀಕ್ ಒಳಗೆ ನೀವು ಕಂಪ್ಲೀಟ್ ಮಾಡಿ ಕೊಡಬೇಕಾಗಿರುತ್ತೆ. ನಾನು ನಿಮ್ಗೆ ಆಲ್ರೆಡಿ ಹೇಳಿರೋ ಹಾಗೆ ChatGPT AI ಆ್ಯಪ್ಸ್ಗಳನ್ನ ಯೂಸ್ ಮಾಡಿಕೊಂಡ್ರೆ ನಿಮಗೆ 10 ಮಿನಿಟ್ಸಲ್ಲಿ ಕೆಲಸ ಆಗಿಬಿಡುತ್ತೆ. ಅದನ್ನು ಸ್ವಲ್ಪ ನೀವು ಹ್ಯೂಮನ್ ರಿಲೇಟೆಡ್ ಮಾಡೋದಕ್ಕೆ ಅಥವಾ ಸ್ವಲ್ಪ ಮೋಟಿವೇಶನ್ಸ್ ಮಾಡಿ ಕೊಡೋದಕ್ಕೆ 1 ಅವರ್ 1.5 hours ಅಪ್ರಾಕ್ಸಿಮೇಟ್ ಹಿಡಿಬೋದು. ಸೊ ಅದರಿಂದ ನೀವು ಈಸಿಯಾಗಿ ಮಾಡ್ಬೋದು, ಅದ್ರ ಬಗ್ಗೆ ಯೋಚನೆ ಮಾಡೋ ನೆಸೆಸಿಟಿನೇ ಇರೋದಿಲ್ಲ. ಇನ್ನು ಕ್ರಿಯೇಟಿವ್ ಮೈಂಡ್ಸೆಟ್ ವಿತ್ ಆಡಿಯನ್ಸ್ ಟು ಅಟೆನ್ಷನ್ ಟು ಡೀಟೇಲ್ ಅಂತ ಕೊಟ್ಟಿದ್ದಾರೆ. ಸೊ ಕ್ರಿಯೇಟಿವ್ ಮೈಂಡ್ಸೆಟ್ ಇರಬೇಕು ನಿಮಗೆ, ಜೊತೆಗೆ ಅಟೆನ್ಷನ್ ಟು ಡೀಟೇಲ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಪ್ರಿಫರ್ಡ್ ನೈಸ್ ಟು ಆ್ಯವ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಇದ್ರೆ ತುಂಬ ಒಳ್ಳೆಯದು, ಇರಲೇಬೇಕು ಅನ್ನೋದು ಏನಿಲ್ಲ. ಅನ್ನೋದು ಏನು ಅಂದರೆ ಎಕ್ಸ್ಪೀರಿಯನ್ಸ್ ವಿತ್ ಡಿಜಿಟಲ್ ಕಂಟೆಂಟ್ಸ್, UGC ಆ್ಯಡ್ಸ್ ಸೋಷಿಯಲ್ ಮೀಡಿಯಾ ವೀಡಿಯೋಸ್ ಅಂತ ಹೇಳ್ತಾ ಇದ್ದಾರೆ. ಸೊ ನಾನು ನಿಮ್ಗೆ ಆಲ್ರೆಡಿ ಹೇಳಿರೋ ಹಾಗೆ ಇನ್ಸ್ಟಾಗ್ರಾಮಲ್ಲೋ ಯೂಟ್ಯೂಬಲ್ಲೋ ಅಥವಾ ಫೇಸ್ಬುಕ್ಕಲ್ಲೋ ನೀವು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀರಾ, ಅಥವಾ ಡಿಜಿಟಲ್ ಕಂಟೆಂಟ್ಸ್ ಮಾಡೋದಕ್ಕೆ ಬರುತ್ತೆ. UGC ಕೆಲವೊಬ್ಬರು ಮಾಡ್ತಾ ಇರ್ತಾರೆ, ಅದೆಲ್ಲ ನಿಮಗೆ ಐಡಿಯಾ ಇದೆ ಬರುತ್ತೆ ಅಂದರೆ ನಿಮಗೆ ಇಲ್ಲಿ ಪ್ಲಸ್ ಆಗುತ್ತೆ. ಇರಲೇಬೇಕಂತ ಏನಿಲ್ಲ, ಅಟ್ಲೀಸ್ಟ್ ನೀವು ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಅಥವಾ ಫೇಸ್ಬುಕ್ಕಲ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂದರೂ ನಿಮಗೆ ಇಲ್ಲಿ ಪ್ಲಸ್ ಪಾಯಿಂಟ್ ಆಗುತ್ತೆ. ಇನ್ನು ಫೆಮಿಲಿಯರ್ ವಿತ್ ಬೇಸಿಕ್ ವಿಡಿಯೋ ಎಡಿಟಿಂಗ್ ಆ್ಯಂಡ್ ಸ್ಟೋರಿ ಬೋರ್ಡ್ಸ್ ಟೂಲ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ವಿಡಿಯೋ ಎಡಿಟಿಂಗ್ ಟೂಲ್ಸ್ ಲೈಕ್ VN ಆಗಿರ್ಬೋದು, ಇನ್ಶಾರ್ಟ್ ಆಗಿರ್ಬೋದು, ಕಿಂಗ್ ಮಾಸ್ಟರ್ ಆಗಿರ್ಬೋದು, ಈ ರೀತಿ ಸಾಕಷ್ಟು ಎಡಿಟಿಂಗ್ ಆ್ಯಪ್ಸ್ಗಳಿದೆ. ಅದ್ರಲ್ಲಿ ನಿಮ್ಗೆ ಯಾವ್ದು ಬೇಕಾದ್ರೂ ಬರ್ಬೋದು. ನಾನು ಇವಾಗ ಹೇಳಿದೆ ಅಂತೆಲ್ಲ ಅದು ಬಿಟ್ಟು ಸಾಕಷ್ಟಿದೆ, ನಿಮ್ಗೆ ಯಾವ್ದು ಬಂದರೂ ಓಕೆ, ಗೊತ್ತಿರಬೇಕು ಸ್ವಲ್ಪ ಆದರೂ ಬೇಸಿಕ್ ಆಗಿ. ಸ್ಟೋರಿ ಬೋರ್ಡ್ಸ್ ಟೂಲ್ಸ್ಗಳ ಬಗ್ಗೆ ಸ್ವಲ್ಪ ಗೊತ್ತಿರಬೇಕು ಅಂತ ಹೇಳ್ತಿದ್ರೆ, ಲೈಕ್ ಪಾಕೆಟ್ FM ಆಗಿರ್ಬೋದು ಅಥವಾ ಸಮಥಿಂಗ್ ಎಷ್ಟೊಂದಿದೆ. ಸೊ ಅದ್ರದ್ದೆಲ್ಲ ನಿಮಗೆ ಗೊತ್ತಿರೋ ವೆಲ್ ಆ್ಯಂಡ್ ಗುಡ್ ಅಂತ ಹೇಳ್ತಾ ಇದ್ದಾರೆ. ಇನ್ನು ಪ್ರೀ ಎಕ್ಸ್ಪೀರಿಯನ್ಸ್ ಶೂಟ್ಸ್ ಆ್ಯಂಡ್ ಪ್ರಾಡಕ್ಟ್ ಟೀಮ್ಸ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಪ್ರೀ ಎಕ್ಸ್ಪೀರಿಯನ್ಸ್ ಏನಾದ್ರು ಈ ಫೀಲ್ಡಲ್ಲಿದ್ದರೆ ನಿಮಗೆ ಪ್ಲಸ್ ಪಾಯಿಂಟ್ ಆಗುತ್ತೆ, ಬಟ್ ನೆಸೆಸಿಟಿ ಇಲ್ಲ. ಸೊ ನೀವು ಫ್ರೆಷರ್ಸ್ ಆದರೂ ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು. ಇನ್ನು ರಿಕ್ವೈರ್ಮೆಂಟ್ ಆ್ಯಡೆಡ್ ಬೈ ದ ಜಾಬ್ ಪ್ರೊಫೈಲ್ ನೋಡಿದರೆ ಕ್ಯಾನ್ ಸ್ಟಾರ್ಟ್ ಇಮಿಡಿಯೇಟ್ಲಿ ಅಂತ ಕೊಟ್ಟಿದ್ದಾರೆ. ಸೊ ಯಾರೆಲ್ಲ ಇಮಿಡಿಯೇಟಾಗಿ ಸ್ಟಾರ್ಟ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇದೆ, ಅಥವಾ ನಾವು ತಕ್ಷಣವೇ ಸ್ಟಾರ್ಟ್ ಅಂದರೆ ನಾಡ್ದಿಂದನೇ ನಾವು ವರ್ಕ್ ಮಾಡೋಕ್ಕೆ ರೆಡಿ ಇದ್ದೀವಿ ಅನ್ನೋರು ಇಲ್ಲಿ ಅಪ್ಲೈನ ಮಾಡ್ಬೋದು. ನಿಮ್ಗೆ ಇದಂತೂ ಬೆಸ್ಟ್ ಪಾಯಿಂಟ್ ಆಗಿರುತ್ತೆ. ಸೊ ಇದಿಷ್ಟು ಕೆಲಸದ ಬಗ್ಗೆ ಇನ್ಫಾರ್ಮೇಷನ್ಸ್. ವಿಡಿಯೋ ಮಧ್ಯದಲ್ಲೇ ನಾನು ನಿಮಗೆ ಕೆಲವೊಂದಷ್ಟು ಟಿಪ್ಸ್ನ ಕೊಟ್ಟಿದ್ದೀನಿ. ನಿಮಗೆ ಸ್ಟೋರಿ ಬರೆಯೋದಕ್ಕೆ ಬರೋದಿಲ್ಲ ಅಥವಾ ನಿಮ್ಗೆ ಅದ್ರ ರಿಲೇಟೆಡ್ ಐಡಿಯಾಸ್ ಇಲ್ಲ ಅಂದರೆ ಏನು ಮಾಡಬೇಕು ಅಂತ ಇನ್ನೊಂದ್ಸಲ ಶಾರ್ಟಾಗಿ ಹೇಳ್ಬಿಡ್ತೀನಿ. ನಿಮ್ಮದು ಟ್ರೆಂಡಿಂಗ್ ಏನಿದೆ, ಅಥವಾ ನಿಮ್ಮ ಕಂಪನಿಯಲ್ಲಿ ಅಥವಾ ನಿಮ್ಮ ಹೈಯರ್ ಆಫೀಸರ್ಸ್ ಯಾವ ಟಾಪಿಕ್ ಕೊಟ್ಟರು ಅಥವಾ ಯಾವ ಬ್ರ್ಯಾಂಡಿಗೆ ಹೇಳಿದ್ರು ಅಂತ ಇರುತ್ತೆ. ಅವ್ರು ಏನೇನೆಲ್ಲ ಇನ್ಕ್ಲೂಡ್ ಆಗಬೇಕು ಅನ್ನೋದನ್ನ ಕೊಟ್ಟಿರ್ತಾರೆ. ಸೊ ಅದನ್ನು ಆ್ಯಸ್ ಇಟ್ ಈಸ್ ChatGPTಲಿ ಹಾಕಿ ಟ್ರೆಂಡಿಂಗ್ ಆಗಿ ಅಥವಾ ಯೂನಿಕ್ ಆಗಿರುವಂಥ ಒಂದು ಸ್ಕ್ರಿಪ್ಟ್ನ ಎಷ್ಟು ಮಿನಿಟ್ಸಿಗೆ ಬೇಕು ಅಂತ ನೀವೇ ಹೇಳಿ, ಲೈಕ್ 5 ಮಿನಿಟ್ಸ್ 10 ಮಿನಿಟ್ಸ್ ಅಥವಾ ಶಾರ್ಟ್ಸಾ, ಈ ರೀತಿ ಮೆನ್ಷನ್ ಮಾಡಿಬಿಟ್ಟು ಕಳಿಸಿ. ಸೊ ಅದು ನಿಮಗೆ ಸಾಕಷ್ಟು ಆಪ್ಷನ್ಸ್ ಕೊಡುತ್ತೆ. 3 to 4 ವೀಡಿಯೋಸ್ ಮೇಲೆ ನಿಮಗೆ ಐಡಿಯಾಸ್ನ ಕೊಡುತ್ತೆ, ಸ್ಕ್ರಿಪ್ಟ್ಸ್ಗಳನ್ನ ಕೊಡುತ್ತೆ. ಅದರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಸೆಲೆಕ್ಟ್ ಮಾಡಿ ಅದನ್ನು ಇನ್ನೊಂಚೂರು ಇಂಪ್ಲಿಮೆಂಟ್ ಮಾಡಿಕೊಡಿ ಅಂತ ಲೈಕ್ ChatGPTಗೆ ಹಾಕಿದ್ರೆ ಅದು ಇಂಪ್ಲಿಮೆಂಟ್ ಮಾಡಿಕೊಡುತ್ತೆ. ಅಥವಾ ಅದೇ ಚೆನ್ನಾಗಿದೆ ಅಂದರೆ ಅದನ್ನೇ ನೀವು ಆ್ಯಸ್ ಇಟ್ ಈಸ್ ಹಾಕ್ಬೋದು. ಅದರಲ್ಲಿ ಏನಾದರೂ ಸ್ವಲ್ಪ ಲೈಟ್ ಚೇಂಜಸ್ ಮಾಡಿ, ಲೈಕ್ ಅದನ್ನು ಮನುಷ್ಯನೇ ಬರ್ತಿದ್ದಾನೆ, ಹ್ಯೂಮನ್ ಬರ್ತಿರೋದು, ರೋಬೋಟಿಕ್ ಅಲ್ಲ ಅನ್ನೋದು ಗೊತ್ತಾಗಬಾರ್ದು. ಆ ರೀತಿ ನೀವು ಸ್ವಲ್ಪ ಚೇಂಜಸ್ನ ಮಾಡಿಬಿಟ್ಟು ವರ್ಡಿಂಗ್ಸಲ್ಲಿ ಅವ್ರಿಗೆ ಕೊಟ್ಟರೆ ಮುಗಿದಿರುತ್ತೆ. ಈಸಿಯಾಗಿ ನೀವು ಸ್ಕ್ರಿಪ್ಟ್ಸ್ನ ರೆಡಿ ಮಾಡ್ಬೋದು. ಇನ್ನು ಅಪ್ಲೋಡ್ ಮಾಡೋದು ಅಥವಾ ವಿಡಿಯೋ ರಿಲೇಟೆಡ್ ಕ್ವೆಶನ್ಸ್ ಏನಾದ್ರು ಬಂತು ಅಥವಾ ಐಡಿಯಾಸ್ನ ಕೇಳಿದ್ರು ಅಂದರೆ ಅದಕ್ಕೂ ನೀವು ಈಸಿಯಾಗಿ ChatGPT ಯೂಸ್ ಮಾಡ್ಬೋದು. ಏನೆಲ್ಲ ಸ್ಟೆಪ್ಸ್ ಇದೆ, ಲೈಕ್ SEO ಅಂತ ಬರುತ್ತೆ. ಸೊ ಅದೆಲ್ಲ ಹೇಗೆ ಮಾಡಬೇಕು ಅನ್ನೋದನ್ನೆಲ್ಲ ನೀವು ಯೂಟ್ಯೂಬಲ್ಲಿ ಹಾಕಿದ್ರೆ, ಅಥವಾ ಯೂಟ್ಯೂಬ್ ವಿಡಿಯೋನ ಅಪ್ಲೋಡ್ ಮಾಡೋದ್ರಿಂದ ಎಂಡೋರ್ಗೂ ಸ್ಟೆಪ್ಸ್ ಏನಿದೆ ಅಂತ ನೀವು ಹಾಕಿದ್ರೆ ChatGPTನ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಬಿಡುತ್ತೆ, ಈಸಿಯಾಗಿ ಕೊಟ್ಬಿಡುತ್ತೆ. ಅದನ್ನು ನೀವು ಜಸ್ಟ್ ನೋಡಿಕೊಂಡ್ರೆ ಸಾಕು, ಅರ್ಥ ಆಗುತ್ತೆ. ಸೊ ನಿಮ್ಗೆ ಅದರಲ್ಲೂ ಏನಾದ್ರು ಅರ್ಥ ಆಗ್ತಾ ಇಲ್ಲ, ನನಗೆ ಗೊತ್ತಾಗ್ತಾ ಇಲ್ಲ ಅಕ್ಕ ಅಂದರೆ ಪ್ಲೀಸ್ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ. ಇದೇ ಫೀಲ್ಡಲ್ಲಿ ವರ್ಕ್ ಮಾಡ್ತಾ ಇರೋದ್ರಿಂದ ನನಗೆ ಸಾಕಷ್ಟು ಸ್ವಲ್ಪ ಐಡಿಯಾಸ್ಗಳಿದೆ, ಅದನ್ನು ಬೇಕಾದ್ರೆ ನಿಮ್ಮ ಹತ್ರ ಶೇರ್ ಮಾಡಿ ನಿಮಗೆ ಹೆಲ್ಪ್ ಮಾಡಿಕೊಡ್ತೀನಿ. ಯಾವ್ದಾದ್ರು ಆ್ಯಪ್ಸ್ಗಳು ಬೇಕು ಅಥವಾ ಹೇಗೆ ಸರ್ಚ್ ಮಾಡಬೇಕು, ಪ್ರಾಂಪ್ಟ್ಸ್ಗಳು ಬೇಕಂದರೆ ಪ್ಲೀಸ್ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ, ನಾನು ನಿಮಗೆ ಅಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಡ್ತೀನಿ. ಇಷ್ಟೇ.
ಸಿಂಪಲ್. ಅವರೊಂದು ಸ್ಕ್ರಿಪ್ಟ್ ಬರೆಯೋದಕ್ಕೆ ಹೇಳ್ತಾರೆ, ಅದು ಯಾವ ವಿಡಿಯೋ ಅಂತ ಹೇಳ್ತಾರೆ. ಆ್ಯಸ್ ಇಟ್ ಈಸ್ ನೀವು ಅದನ್ನು ಬರ್ಕೊಟ್ರೆ ಸಾಕಾಗಿರುತ್ತೆ. ಸೊ ಇದಿಷ್ಟು ಕೆಲಸದ ಬಗ್ಗೆ ಇನ್ಫಾರ್ಮೇಷನ್. ಶಾರ್ಟಾಗಿ ಮೊಬೈಲಲ್ಲೇ ನೀವು ಇದನ್ನು ಮಾಡಿ ಮುಗಿಸ್ಬೋದು. ಲ್ಯಾಪ್ಟಾಪೇ ಬೇಕು, ವೈಫೈಯೇ ಇರಬೇಕಂತ ಏನಿಲ್ಲ. ಈಸಿಯಾಗಿ ChatGPT ಯೂಸ್ ಮಾಡಿಕೊಂಡು ಅಥವಾ ಆ್ಯಪ್ಸ್ಗಳನ್ನ ಯೂಸ್ ಮಾಡ್ಕೊಂಡು ನೀವು ಇಲ್ಲಿ ಮಾಡ್ಬೋದು. ಸೊ ಇಷ್ಟು ಇನ್ಫಾರ್ಮೇಷನ್. ಏನಾದ್ರು ಡೌಟ್ ಇತ್ತಂದರೆ ನಾನು ಪ್ಲೀಸ್ ನನ್ನ ಕಮೆಂಟ್ ಬಾಕ್ಸಲ್ಲಿ ಒಂದು ಕಮೆಂಟ್ ಮಾಡಿ. ಇನ್ನು ಹೇಗೆ ಅಪ್ಲೈನ ಮಾಡಬೇಕಂದ್ರೆ ಇಲ್ಲಿ ಅಪ್ಲೈ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ಅದು ಇನ್ನೊಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ನಿಮಗೆ ಮೊದಲನೇದಾಗಿ ನಿಮ್ಮ ಇಮೇಲ್ ಕೇಳುತ್ತೆ, ಕಾಂಟ್ಯಾಕ್ಟ್ ನಂಬರ್ ಕೇಳುತ್ತೆ, ಯಾವ ಕಂಟ್ರಿ ಕೇಳುತ್ತೆ ಅದೆಲ್ಲನೂ ನೀವು ಹಾಕಿ ನೆಕ್ಸ್ಟ್ ಅಂತ ಕೊಡಬೇಕಾಗಿರುತ್ತೆ. ನೆಕ್ಸ್ಟ್ ಅಂತ ಸೇವ್ ಮಾಡಿದ್ರೆ ಇಲ್ಲಿ ನಿಮ್ಮ ರೆಸ್ಯೂಮ್ನ ಅಪ್ಲೋಡ್ ಮಾಡೋಕ್ಕೆ ಕೇಳುತ್ತೆ. ಆದಷ್ಟು ಯಾವಾಗಲೂ ನಿಮ್ಮ ಅಪ್ಡೇಟೆಡ್ ರೆಸ್ಯೂಮ್ನ ಕೊಡಿ. ಲೈಕ್ 1 ಮಂತ್ ಅಥವಾ 15-20 ಡೇಸ್ ಬ್ಯಾಕ್ ರೆಡಿ ಮಾಡಿರುವಂಥ ರೆಸ್ಯೂಮ್ಗಳಿರುತ್ತೆ, ಅದನ್ನು ಕೊಡಿ. ಯಾಕಂದರೆ ಅಲ್ಲಿ ಡೇಟ್ನ ಚೆಕ್ ಮಾಡ್ತಾರೆ. ತುಂಬ ಹಳೆ ರೆಸ್ಯೂಮ್ ಅಂದರೆ ಅಷ್ಟು ಎಫರ್ಟ್ಸ್ ಇರಲ್ಲ. ಸೊ ಅದನ್ನು ಚೆಕ್ ಮಾಡಿ. ಇನ್ನು ರೆಸ್ಯೂಮ್ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಏನಾರು ಐಡಿಯಾ ಬೇಕಂದ್ರೆ ಪ್ಲೀಸ್ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಥವಾ ನನ್ನ ಲಾಸ್ಟ್ ಹಳೆಯ ವೀಡಿಯೋಸ್ಗಳಿದೆ, ಸೊ ಅದನ್ನು ಕೂಡ ನೀವು ಚೆಕ್ ಮಾಡ್ಬೋದು. ಇಲ್ಲಾಂದರೆ ಕ್ಯಾನ್ವಾ ಈ ರೀತಿಯಾದಂಥ ಆ್ಯಪ್ಸ್ನ ಯೂಸ್ ಮಾಡ್ಕೊಂಡು ನೀವು ರೆಡಿ ಮಾಡ್ಬೋದು. ಒಟ್ಟಿನಲ್ಲಿ ಇಲ್ಲಿ ನಿಮ್ಮ ಅಪ್ಡೇಟೆಡ್ ರೆಸ್ಯೂಮ್ನ ನೀವು ಅಪ್ಲೋಡ್ ಮಾಡಬೇಕು. ಇರೋದು ಅಪ್ಡೇಟೆಡ್ ಇದ್ದರೆ ವೆಲ್ ಆ್ಯಂಡ್ ಗುಡ್. ಇಲ್ಲಾಂದರೆ ಜಸ್ಟ್ ಇಲ್ಲಿ ಅಪ್ಲೋಡ್ ರೆಸ್ಯೂಮ್ ಮೇಲೆ ಕ್ಲಿಕ್ನ ಮಾಡಿ ನಿಮ್ಮ ಅಪ್ಡೇಟೆಡ್ ರೆಸ್ಯೂಮ್ನ ಅಪ್ಲೋಡ್ ಮಾಡ್ಬೋದು. ಅದಾದಮೇಲೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಕೆಲವೊಂದಷ್ಟು ಕ್ವೆಶನ್ಸ್ನ ಕೇಳಿದ್ದಾರೆ. ಲೈಕ್ ಹೌ ಮೆನಿ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಡು ಯು ಹ್ಯಾವ್ ಇನ್ ಸ್ಕ್ರಿಪ್ಟ್ಸ್ ಅಂತ ಕೇಳಿದ್ದಾರೆ. ಪ್ಲೀಸ್ ಯಾರು ಕೂಡ 0 ಅಂತ ಹಾಕಬೇಡಿ, ಜಸ್ಟ್ 1 ಅಂತ ಹಾಕಿ. ಕೇಳಿದ್ರೆ ಸೊ ನಿಮ್ಮ ನೇಟಿವ್ ಯಾರಾದರೂ ಯೂಟ್ಯೂಬ್ನ ಮಾಡ್ತಾಯಿದ್ರು ಅಥವಾ ನೀವೇ ಯೂಟ್ಯೂಬ್ ಚಾನಲ್ ಮಾಡ್ತಾಯಿದ್ವಿ ಅಥವಾ ಇನ್ಸ್ಟಾಗ್ರಾಮ್ ಸ್ಟೋರೀಸ್ ಆಗ್ತಾಯಿದ್ವಿ, ಈ ರೀತಿ ಯಾವುದೋ ಒಂದು ಎಕ್ಸಾಂಪಲ್ನ ಕೊಡಿ. ತಪ್ಪೇನಿಲ್ಲ, ಯಾಕಂದರೆ ಆಲ್ಮೋಸ್ಟ್ ಎಲ್ಲರೂ ರೀಲ್ಸ್ಗಳನ್ನ ಇದ್ರ ಬಗ್ಗೆ ಐಡಿಯಾ ಇದ್ದೇ ಇರುತ್ತೆ. ಬಟ್ ನಿಮ್ಮ ಟ್ಯಾಲೆಂಟ್ಸ್ನ ಅಥವಾ ನಿಮ್ಮ ಸ್ಕಿಲ್ಸ್ನ ಶೋಕೇಸ್ ಮಾಡೋದಕ್ಕೆ ಒಂದು ಅಪಾರ್ಚುನಿಟಿ ಬೇಕು. ಸೊ ಜಸ್ಟ್ ಇದನ್ನು ಹಾಕ್ಬೋದು, ನೋ ನೀಡ್ ಟು ವರಿ. ಆ್ಯಂಡ್ ವಾಟ್ ಈಸ್ ಯೋರ್ ಕರೆಂಟ್ CTC ಕೇಳ್ತಾ ಇದ್ದಾರೆ. ಸೊ ನಿಮ್ಮ ಸ್ಯಾಲ್ರಿ ಎಷ್ಟಿರಬೇಕು, ಕರೆಂಟ್ CTC ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸೊ ನೀವು ಎಷ್ಟು ಬೇಕಾದರೂ ಹಾಕ್ಬೋದು. ಫಾರ್ ಎಕ್ಸಾಂಪಲ್ ನಾನಿಲ್ಲಿ 25 ಅಂತ ಹಾಕ್ತೀನಿ. ಸೊ ನೀವು ಎಷ್ಟು ಬೇಕಾದರೂ ಹಾಕ್ಬೋದು. ಆಲ್ಮೋಸ್ಟ್ ಎಲ್ಲರೂ 25 ಹಾಕಿ ಸಾಕು, ಅಷ್ಟೇ, ಅವ್ರು ಅಷ್ಟೇ ಕೊಡೋದು. ಹೌ ಮೆನಿ UGC ಸ್ಕ್ರಿಪ್ಟ್ಸ್ ಹ್ಯಾವ್ ಯು ರಿಟರ್ನ್ ಬಿಫೋರ್ ಅಂತ ಕೇಳ್ತಾ ಇದ್ದಾರೆ. ಸೊ ನಾನಿಲ್ಲಿ ಫಾರ್ ಎಕ್ಸಾಂಪಲ್ 5 ಹಾಕ್ತೀನಿ. ನೀವು ಬೇಕಾದ್ರೆ 5 ಅಂತ ಹಾಕ್ಬೋದು, ಅಥವಾ ಇನ್ನೂ ಜಾಸ್ತಿ ಬೇಕಾದರೂ ಹಾಕ್ಬೋದು, ಕಮ್ಮಿ ಬೇಕಾದರೂ ಹಾಕ್ಬೋದು. ಹ್ಯಾವ್ ಯು ವರ್ಕ್ಡ್ ಇನ್ ಡಿಜಿಟಲ್ ಮಾರ್ಕೆಟಿಂಗ್ ಅಗೇನ್ಸ್ಟ್ ಬಿಫೋರ್ ಅಂತ ಕೇಳ್ತಾ ಇದ್ದಾರೆ. ಸೊ ಎಸ್ ಅಂತ ಕೊಡಿ. ಏಜೆಂಟ್ಸ್ ಬಿಫೋರ್ ಅಂತ ಕೇಳ್ತಾ ಇದ್ದಾರೆ. ಏಜೆಂಟ್ಸ್ ಯು ಬೆಟರ್ ಸೇ ನೋ. ಓಕೆನಾ? ಸೊ ಯಾಕಂದರೆ ಏಜೆಂಟ್ಸ್ ನೇಮ್ ಕೇಳ್ಬೋದು ಅಥವಾ ಕಂಪ್ನಿ ನೇಮ್ನ ಕೇಳ್ಬೋದು. ಸೊ ನೋ ಅಂತ ಹಾಕಿ ಅದಾದಮೇಲೆ ಜಸ್ಟ್ ಇಲ್ಲಿ ನೆಕ್ಸ್ಟ್ ಅಂತ ನೀವು ಕ್ಲಿಕ್ನ ಮಾಡಬೇಕಾಗಿರುತ್ತೆ. ಆಮೇಲೆ ಮಸ್ಟ್ ಹ್ಯಾವ್ ಫುಲ್ ಏಜೆಂಟ್ಸ್. ಓಕೆ, ಸೊ ಇಮಿಡಿಯೇಟ್ ಜಾಯ್ನ್ ಆಗೋರು ಬೇಕಾಗಿದ್ದಾರೆ ಅಂತ ಹೇಳಿ ಅವರೇ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಜಸ್ಟ್ ಅದು ರಿವ್ಯೂ ಅಂತ ಕೊಡಿ. ಇಲ್ಲಿ ನೀವು ಆನ್ಸರ್ ಮಾಡಿರುವಂಥ ಎಲ್ಲ ಕ್ವೆಶನ್ ಆನ್ಸರ್ಸ್ ತೋರಿಸುತ್ತೆ. ಒಂದ್ಸಲ ನೀವು ಬೇಕಾದ್ರೆ ಚೆಕ್ ಮಾಡ್ಕೊಬೋದು. ಇಲ್ಲ ನಾವು ಚೇಂಜ್ ಮಾಡ್ತೀವಿ ಅಂದರೆ ಇಲ್ಲಿ ಎಡಿಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ ನೀವು ಚೇಂಜ್ ಕೂಡ ಮಾಡ್ಕೊಬೋದಾಗಿರುತ್ತೆ. ಇಲ್ಲ ಎಲ್ಲ ಕರೆಕ್ಟ್ ಆಗಿದೆ ಅಂದರೆ ಜಸ್ಟ್ ಸಬ್ಮಿಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ಇಲ್ಲಿ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗುತ್ತೆ. ಇದಾದಮೇಲೆ ನೀವು ಕೊಟ್ಟಿರೋಂಥ ಇಮೇಲ್ ಅಥವಾ ಕಾಂಟ್ಯಾಕ್ಟ್ ನಂಬರ್ಗೆ ಅವರ ಕಡೆಯಿಂದ ಇಮೇಲ್ ಅಥವಾ ಕಾಲ್ ಬರುತ್ತೆ. ಆದಷ್ಟು ನಿಮ್ಮ ಇಮೇಲ್ಗಳ ಸ್ಪ್ಯಾಮ್ ಲಿಸ್ಟ್ ಅಥವಾ ಜಂಕ್ ಫೋಲ್ಡರ್ನು ಕೂಡ ಚೆಕ್ ಮಾಡ್ಕೊತಾನೆ ಇರಿ. ಯಾವುದೇ ಅನ್ನೋನ್ ನಂಬರಿಂದ ಕಾಲ್ ಬಂದರೂ ರಿಸೀವ್ ಮಾಡಿ ಕಾನ್ಫಿಡೆಂಟಾಗಿ ಆನ್ಸರ್ನ ಮಾಡಿ. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದ್ರೆ ಮಿಸ್ ಮಾಡದೆ ಒಂದು ಲೈಕ್ನ ಮಾಡಿ. ಕೆಲಸ ಹುಡುಕ್ತಿರುವಂಥ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ಜೊತೆಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಮತ್ತು ನಾಳೆ ಒಂದು ಹೊಸ ಜಾಬ್ ಎಲ್ಲ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್.